ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಕಪ್ಪು ಎಳ್ಳುಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಬೆನಿಫಿಟ್ಸ್ ಇದರಲ್ಲಿ ತುಂಬ ಇದೆ. ಹೇರ್ ಫಾಲ್ಸ್ ಕಮ್ಮಿ ಆಗುತ್ತೆ, ಮತ್ತು ಸ್ಕಿನ್ ಇಶ್ಯೂಸ್ ಇರೋದಕ್ಕೆ ಅಥವಾ ಪೀರಿಯಡ್ಸ್ ಇಂಬ್ಯಾಲೆನ್ಸ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ದ ಬೆಸ್ಟ್ ರೆಮಿಡಿ. ಅಟ್ಲೀಸ್ಟ್ 3 days ಒನ್ಸ್ ತಿನ್ನಿ ಅನ್ನೋದು ನನ್ನ ಸಜೆಷನು. ಬಿಕಾಸ್ ನನಗೆ ತುಂಬ ಬೆನಿಫಿಷಿಯಲ್ ಆಗಿದೆ, ಹಾಗೆ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ನಾನಿಲ್ಲಿ 1 ಕಪ್ ಎಳ್ಳು ತೊಗೊಂಡಿದ್ದೀನಿ. ಕಪ್ ಎಳ್ಳು ಸೇಮ್ ಕಪ್ಪಲ್ಲೇ ನಾನಿಲ್ಲಿ ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸೇಮ್ ಕಪ್ಪಲ್ಲೇ ಬೆಲ್ಲ ಕೂಡ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಕೊಬ್ಬರಿ ಕೂಡ ಯೂಸ್ ಮಾಡ್ಕೊಬೋದು. ಸೊ ಫಸ್ಟ್ ಥಿಂಗ್ ನಾನು ಎಳ್ಳನ್ನ ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಸೊ ಸ್ವಲ್ಪ ಬಿಸಿ ಆಗಲಿ, ನಿಮ್ಗದು ಸ್ಮೆಲ್ ಬರುತ್ತೆ, ಆ ಅರೋಮ ಸಿಗುತ್ತೆ ನಿಮಗೆ, ಅಲ್ಲಿವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಕಾಯಿ ಸ್ವಲ್ಪ ಲೈಟಾಗಿ ಜಸ್ಟ್ ಬಿಸಿ ಆಗೋಷ್ಟು ನಾನು ರೋಸ್ಟ್ ಮಾಡ್ಕೊಡ್ತಾಯಿದ್ದೀನಿ. ಸೊ ಇದು ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕಿ ಕಾಯಿ ಮತ್ತು ಎಳ್ಳು ಏನು ರೋಸ್ಟ್ ಮಾಡ್ಕೊಂಡಿರ್ತೀರ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ. ಕಂಪ್ಲೀಟ್ ನುಣ್ಣಗೆ ನೀವು ಮಾಡೋದು ಬೇಡ, ಸ್ವಲ್ಪ ತರಿ ಥರ ಸಿಕ್ಕಿದ್ರೂ ಓಕೆ. ಅದನ್ನು ಗ್ರೈಂಡ್ ಮಾಡಿ ಬೆಲ್ಲ ನೀವೇನು ತೊಗೊಂಡಿರ್ತೀರ ಅದನ್ನು ಸ್ವಲ್ಪ ಜಜ್ಜಿ ಚಿಕ್ಕ ಪೀಸ್ ಥರ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ. ಸೊ ಗ್ರೈಂಡ್ ಮಾಡಿದ್ಮೇಲೆ 3 ಐಟಮ್ಸನ್ನು ಒಂದು ಬೌಲ್ಗೆ ಹಾಕಿದ್ರೆ ನೀವು ಅದನ್ನು ಚಿಕ್ಕ ಉಂಡೆ ಆಗಿ ಮಾಡ್ಕೊಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದಿಷ್ಟು ಗ್ರೈಂಡ್ ಆದಮೇಲೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಚಿಕ್ಕ ಉಂಡೆ ಮಾಡಿಕೊಂಡು ಇಟ್ಕೊಂಡ್ರೆ ಯು ಕ್ಯಾನ್ ಅಟ್ಲೀಸ್ಟ್ ಕೀಪ್ ಇಟ್ ಫಾರ್ ಒಂದು 4 to 5 days ನೀವು ಇಡ್ಬೋದು. ಸೊ ಡೈಲಿ ತಿನ್ನಿ ಅನ್ನೋದು ನನ್ನ ಸಜೆಷನ್ನು. ತುಂಬ ಬೆನಿಫಿಟ್ಸ್ ಇದೆ, ಪರ್ಸ್ನಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಹೋಪ್ ನಿಮಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ. ಒನ್ಸ್ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಡೂ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು.